ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಎಷ್ಟು ಕೆಲಸ ಇರ್ತಾವೆ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟು ಕೆಲಸಗಳು ಇರೋದು. ಅದನ್ನು ಯಾಕಂದ್ರೆ ಇವಾಗ ಊರ ಕಡೆ ಏನಾಗ್ಬಿಡುತ್ತೆ, ಒಬ್ರಿಲ್ಲ ಒಬ್ಬರು ಹೆಲ್ಪ್ ಮಾಡ್ತಿರ್ತಾರೆ. ನಾವು ಬೆಂಗಳೂರಾಗಿರೋರಿಗೆ 8 ಗಂಟೆ ಅನ್ನೋದ್ರಾಗ ನಾವು ಬಾಕ್ಸ್ ರೆಡಿ ಮಾಡಬೇಕು. ಅದ್ರಾಗ ಒಂದು ಮಗ ಇದ್ದರೆ ಹೆಂಗೋ ಈಸಿಯಾಗಿ ರೆಡಿ ಮಾಡಿ ಕಳಿಸ್ಬೋದು. ಈ 2 ಮಕ್ಕಳು ಆದಮೇಲಂತೂ ಅವ್ರು ಮಲಗಿ ಹೇಳೋದ್ರೊಳಗೆ ನಮ್ಮ ಕೆಲಸ ಮುಗಿಬೇಕು ಅನ್ನೋದಕ್ಕೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಬೇಕು ಅಂದ್ರೆ, ಒಟ್ಟಾರೆಯಾಗಿ ನಮ್ಮ ಚಿರಂತ ಎದ್ದು ಬರೋದ್ರ ನನ್ನ ಕೆಲಸ ಮುಗಿಬೇಕು ಅಂದ್ರೆ ಅಡುಗೆ ಮಾಡೋ ಕೆಲಸ ಉಳಿದಿರೋದು, ಚಂದಗೆ ಸ್ನಾನ ಮಾಡಿಸೋದು ಅದು ಎಲ್ಲ ಸೆಕೆಂಡರಿ. ಅವ್ನು ಹೇಳೋದ್ರಾಗ ಒಟ್ಟು ನಂದೆಷ್ಟು ಕೆಲಸ, ಅವ್ನ ಬಾಕ್ಸ್ ರೆಡಿ ಆಗೋದು ಕೆಲಸ ಮುಗ್ದಿರಬೇಕು. ಚಪಾತಿ ಮಾಡಿದರೆ ಇನ್ನೂ ಒಂದು 10 ನಿಮಿಷ ಬೇಗ ಹೇಳ್ಬೇಕು. ರೈಸ್ ಮಾಡಿದ್ರೆ ಒಂದು 10 ನಿಮಿಷ ಏನೋ ನಿವಾಂತ ಅನ್ನಂಗೆ ಸ್ವಲ್ಪ ಫ್ರೀ ಇರ್ಬೋದು. ಇವತ್ತು ನಾನು ಪಲಾವ್ ಮಾಡತ್ತಿದ್ದೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕಾಯಿ, ಇದು ಕೊತ್ತಂಬರಿನ ಮಿಕ್ಸಿಗೆ ಹಾಕೊಂಡ್ರಾಯ್ತು ಅಂತ ಅದನ್ನೆಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡೆ. ನಾವು ಒಂದು ಗ್ಲಾಸ್ ಅಳತೆ ಪ್ರಕಾರನೇ ಮಾಡ್ತೀನಿ, ನೀರು ಹೆಚ್ಚು ಕಡಿಮೆ ಆಗುತ್ತಂತ. ನಮಗೆ ಒಂದು ಗ್ಲಾಸ್ ಅಕ್ಕಿ ಅಷ್ಟಾದ್ರೆ ಸಾಕು. ಅಂದ್ರೆ ಅವ್ನು ಬೆಳಗ್ಗೆ ಬಾಕ್ಸು, ನಮ್ಮನೆಗೆ ತಿಂಡಿ ಅಷ್ಟಾಗುತ್ತದು ಒಂದು ಗ್ಲಾಸ್ ಆದ್ರೆ. ಇವಾಗ ಮಾಡ್ಕೋತಾ ಇದ್ದೆ. ಮತ್ತು ಒಂದೊಂದು ಕೆಲಸನೂ ಒಂದೇ ಮಾಡಲ್ಲ ನಾನು. ಒಂದು ಕೆಲಸ ಮಾಡಿದ್ಕೋತಾನೆ ಇನ್ನೊಂದು ಕೆಲಸ ಮಾಡಿದರೆ ಆ ಟೈಮಿಗೆ ಕವರ್ ಆಗುತ್ತೆ. ಇಲ್ಲಾಂದ್ರೆ ಪಲಾವ್ ಒಂದೇ ಮಾಡಿ ಆಮೇಲೆ ಟೀ ಮಾಡಿ ಆಮೇಲೆ ಕಸ ಗುಡಿಸಿ ಅಂದ್ರೆ ಆಗಲ್ಲ. ಒಂದು ಕೆಲಸ ಮಾಡ್ಕೋತಾನೆ ಇನ್ನೊಂದು ಕೆಲಸ ಮಾಡಿದ್ರೆ ಮಾತ್ರ ಆ ಟೈಮ್ ನನಗೆ ಸೆಟ್ ಆಗುತ್ತೆ. ಇನ್ನೊಂದು ಅವ್ನು ಹೇಳೋದ್ರಾಗ ಕರೆಕ್ಟಾಗಿ ಎಲ್ಲ ಕೆಲಸ ಮುಗ್ದಂಗೆ ಆಗ್ಬಿಡ್ತಾವೆ. ಯಾಕಂದ್ರೆ ಇವು ಕಸ ಗುಡಿಸೋದು, ನೆಲ ಒರೆಸೋದು ಮತ್ತು ಅಂಗಳಕ್ಕೆ ನೀರು ಹಾಕೋದು ಎಲ್ಲ ಬೆಳಗ್ಗೆನೇ ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತು ಲೇಟಾಗಿ ಮಾಡ್ತೀನಿ ಅನ್ನುವಂಗೂ ಇರೋಂಗಿಲ್ಲ. ಆಮೇಲೆ ಅಲ್ಲಿ ಅಡುಗೆ ಮಾಡ್ಕೋತ ಅವನ್ನ ಒಂದೊಂದೇ ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗ ನಾನು ಏನೆಲ್ಲ ತರಕಾರಿ ಇತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿದ್ದು ಹಾಕ್ತಾಯಿದ್ದೀನಿ. ಅಂದ್ರೆ ನನಗೇನೋ ಅದು ಕಾಯಿ ರುಬ್ಬಿ ಹಾಕಿದ್ರೆ ಪಲಾವ್ ಇಷ್ಟ ನನಗೆ ಅನಿಸುತ್ತೆ. ಇಲ್ಲಾಂದ್ರೆ ಅದೇನೋ ಬರೀ ತರಕಾರಿ ಅಂದ ತಕ್ಷಣ ನಮ್ಮ ಮಗ ಹುಟ್ಟು ತರಕಾರಿ ನೆಚ್ಚಿಟ್ಕೊಂಡು ತಿಂದ್ಬಿಡ್ತಾನೆ. ಯಾಕಂದ್ರೆ ಎಲ್ಲರಿಗೂ ಸ್ಕೂಲಿಗೆ ಹೋಗೋರ್ದು ಇದೇ ಪ್ರಾಬ್ಲಮ್ ಅನ್ನಂಗೆ ಆಗ್ಬಿಡ್ತೈತೆ. ಬೆಳಗ್ಗೆನೆ ಬಾಕ್ಸ್ ರೆಡಿ ಮಾಡಬೇಕು, ಅವ್ರನ್ನ ರೆಡಿ ಮಾಡಬೇಕು ಅನ್ನೋದ್ರಾಗ 8 ಗಂಟೆ ಹೆಂಗಾಗುತ್ತೆ ಏನೋ, ಉಸಿರು ಸಕ ಬಿಟ್ಟಂಗೆ ಆಗಂಗಿಲ್ಲ. ಅಷ್ಟು ಫಾಸ್ಟಾಗಿ ಒಂದಿಲ್ಲೊಂದು ಮಾಡಿಕೊಂಡ್ರೆ ಅಲ್ಲಿ ಟೈಮು ಸೆಟ್ ಆದಂಗೆ ಆಗ್ಬಿಡ್ತೈತಿ. ಇವಾಗ ನಾನು ಕಾಯಿ ಅದು ರುಬ್ಬಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಕೆಲಸ ಅನ್ನಂಗೆ ಅನಿಸುತ್ತೆ, ಆಮೇಲೆ ಸ್ವಲ್ಪ ಫ್ರೀ ಆಗ್ತೀವಿ. ಆದ್ರೇನು ಎಲ್ಲ ಕೆಲಸಗಳು ಬೆಳಗ್ಗೆ ಮಾಡುವೇ ಇರ್ತವೆ. ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಮಾಡೋಣ ಅನ್ನಂಗೆ ಇರೋಂಗಿಲ್ಲ. ಬೆಳಗ್ಗೆನೆ ಇವು ಅವ್ನಿಗೆ ಬಾಕ್ಸ್ ಕಟ್ಟಲೇಬೇಕು, ಅವ್ನಿಗೆ ತಿಂಡಿ ರೆಡಿ ಮಾಡಲೇಬೇಕು, ಅವ್ನು ರೆಡಿ ಮಾಡಬೇಕು, ನಾವು ರೆಡಿ ಆಗಬೇಕು ಅನ್ನೋವೇ ಇರ್ತವೆ. ಆಮೇಲೆ ನಿವಾಂತ ಮಾಡ್ಕೊಂಡು ಬಿಡು ಅನ್ನೋಕ್ಕೆ ಏನು ಕೆಲಸ ಇರಲ್ಲ. ಒಟ್ಟು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಒಂದು ಸ್ವಲ್ಪನೂ ಫ್ರೀ ಇರೋಂಗಿಲ್ಲ. ಇವಾಗ ನಾನು ಪಲಾವ್ ಮಾಡ್ಕೊತಾನೆ ಒಂದೊಂದೇ ಕೆಲಸ ಮಾಡ್ಕೊಳ್ಬೇಕಾಗಿರ್ತೈತಿ. ಇವಾಗ ಅಕ್ಕಿ ತೊಳ್ಯಾಕಂತ ಹೋಗಿದ್ದೆ ನಾನು. ಅಕ್ಕಿ ತೊಳೆದು ಅಳತೆ ಮಾಡ್ಕೊಂಡು ಅಕ್ಕಿ ತೊಳೆದು ಆಮೇಲೆ ಹಾಕಿದ್ರೆ ಆಯ್ತಂತ ಹೇಳಿ ಇವಾಗ ಅಕ್ಕಿ ತೊಳ್ಕೊಂಡು ಬಂದೆ. ಒಂದು ಗ್ಲಾಸು ತೋರಿಸಿದ್ನಲ್ಲ ಆ ಗ್ಲಾಸಲ್ಲೇ ಒಂದು ಗ್ಲಾಸ್ನ ಅಕ್ಕಿನ ತೊಗೊಂಡೆ ನಾನು. ಅಂದ್ರೆ ನೀರು ಹಾಕಕ್ಕೆ ಕರೆಕ್ಟ್ ನನಗೆ ಅಳತೆ ಸಿಕ್ಕಂಗೆ ಆಗುತ್ತಾ ಅಂಥೇಳಿ. ಮತ್ತು ರಾತ್ರಿಗೆ ಎಲ್ಲ ಗ್ಯಾಸ್ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಪೂರ್ಣ ನಾನು ಎಲ್ಲ ರಾತ್ರಿಗೆ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಆದ್ರೂ ಬೆಳಗ್ಗೆ ಇಷ್ಟು ಹರಿಬರಿ ಕೆಲಸ ಮಾಡ್ದಂಗೆ ಅನ್ಸುತ್ತಂದ್ರೆ ಫುಲ್ ಏನು, ಯಾಕಂದ್ರೆ ನಮ್ಮ ಮನೆಯವ್ರು ಫಸ್ಟ್ ಶಿಫ್ಟ್ ಇರುತ್ತೆ, ಬೆಳಗ್ಗೆ ಹೋಗ್ತಾರಲ್ಲ, ಅವ್ನು ಚಿರಂತ ಹೇಳೋದ್ರಾಗ ಮಾಡಬೇಕು ಅನ್ನೋದಕ್ಕೋಸ್ಕರ ಫಟಾಫಟ್ ಮಾಡ್ದಂಗೆ ಅನಿಸುತ್ತೆ. ಸ್ವಲ್ಪ ರೈಸ್ ಐಟಮ್ಸ್ ಮಾಡಿದ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ. ಅಂದ್ರೆ ಕುಕ್ಕರ್ಗಿಟ್ಟು ಆಮೇಲೆಲ್ಲ ಕೆಲಸ ಮಾಡ್ಬೋದು. ಈ ಚಪಾತಿ ಪಲ್ಯ ಮಾಡಿದಾಗಂತೂ ಇಷ್ಟು ಸುಸ್ತು ನನಗೆ ಅನಿಸುತ್ತೆ.
1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು ಹಾಕಿದ್ದೇವೆ. ಆಲ್ಮೋಸ್ಟ್ ಬೆಂಗಳೂರಾಗಿರೋರಂತೂ ಪಲಾವ್ ಜಾಸ್ತಿನೇ ಮಾಡ್ತಾರೆ. ಇನ್ನು ನಮ್ಮ ಕಡೆನೇ ಸ್ವಲ್ಪ ಪಲಾವ್ ಮಾಡೋದು ಕಡಿಮೆನೇ. ಅಂದ್ರೆ ಒಂದೊಂದು ಟೈಮ್ ವಿಡಿಯೋ ಆನ್ ಮಾಡಿರ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ಆನೇ ಮಾಡಿರೋದಿಲ್ಲ. ಅದಕ್ಕೆ ಇವಾಗ ಆನ್ ಆಯಿತೋ ಇಲ್ಲ ಅಂಥೇಳಿ ಮೊನ್ನೆ ಒಂದು ವಿಡಿಯೋಕ್ಕೆ ಹಾಗೆ ಆಯಿತು. ಪಲ್ಯ ಮಾಡೋತನ ಆಫೇ ಮಾಡೀನಿ, ಆನ್ ಐತಿ ಅಂದ್ಕೊಂಡು ಹಾಗೆ ಮಾಡಿದೆ. ಇವಾಗ ಪಲಾವ್ ಮಾಡೋಕ್ಕೆ ರೆಡಿ ಮಾಡಿಟ್ಟು ನಾನು ಟೀ ಮಾಡ್ಕೊಳತ್ತೆ. ಅಂದ್ರೆ ಅದು ವಿಸಿಲ್ ಮಾಡೋದ್ರೊಳಗೆ ಇದು ಟೀ ರೆಡಿ ಆಗುತ್ತೆ. ಟೀ ರೆಡಿ ಆಗೋದ್ರಾಗ ಇನ್ನೊಂದು ಕೆಲಸ ಮಾಡಿದ್ರಾಯ್ತು ಅಂಥೇಳಿ. ಆದರೂ ಮನ್ಯಾಗ ಒಬ್ಬರ ಹೆಲ್ಪ್ ಮಾಡೋರಂತ ಇರಬೇಕು. ಬೆಳಗ್ಗೆನೆ ರಾತ್ರಿ ಮಲಗಿದ್ವಿ ಅಂದರೆ ಬೆಳಗ್ಗೆ ಯಾಕಾರ ಆಗುತ್ತೋ ಅಂತ ನಮಗೆ ಅನಿಸುತ್ತಪ್ಪ. ಮಕ್ಕಳು ಸ್ಕೂಲ್ಗೆ ಹೋಗೋಕೆ ಎಷ್ಟು ಬೇಜಾರಾಗಿ ಹೇಳ್ತಾರೋ ಏನೋ ಅನ್ನಂಗೆ ಅನಿಸುತ್ತೆ. ಯಾಕಂದರೆ 8 ಗಂಟೆ ಅನ್ನೋದ್ರಾಗ ಹೇಳ್ಬೇಕು. 8 ಗಂಟೆ ಅನ್ನೋದ್ರಾಗ ಹೇಳ್ಬೇಕಲ್ಲ, ರೆಡಿನೇ ಆಗಿ ವ್ಯಾನೇ ಬರುತ್ತೆ 8 ಗಂಟೆ ಅನ್ನೋದ್ರಾಗ. ನಾವೆಲ್ಲ 10 ಗಂಟೆಗೆ ಹೋಗ್ಬೇಕಂದ್ರೆ ಎಷ್ಟು ಒದ್ದಾಡ್ಕೊಂಡು ಹೋದಂಗೆ ಆಗ್ತಿತ್ತು ಪಾಪ. ಆದರೂ ಬೆಂಗಳೂರಲ್ಲಿರೋ ಎಲ್ಲ ಮಕ್ಕಳು 7 ಗಂಟೆಯಿಂದನೇ ವ್ಯಾನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. 8:30 ಲಾಸ್ಟ್. ಅಷ್ಟು ತನಕ ಮಕ್ಕಳು ಎಷ್ಟು ಪಟಾಪಟ್ ಎದ್ದು ರೆಡಿ ಆಗ್ತಾರಂದ್ರೆ ಆ ಟೈಮಿಗೆ ಅವರು ಸೆಟ್ ಆದಂಗೆ ಆಗಿಬಿಟ್ಟಿರ್ತಾರೆ. ಅದೇ ಹಿಂಗೆ ಒಂದೊಂದು ಕೆಲಸ ಒಂದಾಗನ ಒಂದು ಕೆಲಸ ಮಾಡಿದರೆ ಒಂದು ಸ್ವಲ್ಪ ಟೈಮ್ ಸೆಟ್ ಆಗುತ್ತೆ. ಇವಾಗ ನೋಡ್ರಿ, ಆ ಕಡೆ ಪಲಾವ್ ಮಾಡತ್ತೀನಿ, ಈ ಕಡೆ ಟೀಗಿಟ್ಟೀನಿ. ಇವಾಗ ಹಂಗೆ ಅಂಗಳಕ್ಕೆ ನೀರು ಹಾಕಿದ್ರೆ ಆಯಿತು ಅಂಥೇಳಿ ಹೊಸಲು ತೊಳೆಯೋಕೆ ನೀರು ಹಾಕ್ತಂತ ಬಂದೆ. ಹೀಗೆ ಒಂದೊಂದು ಕೆಲಸನ ಮಾಡ್ತಾನೆ ಇರೋದು. ಹಂಗೆ ಇಡೀ ಎಲ್ರಿಗೂ ರೆಸ್ಟ್ ಅಂತ ಸಿಗುತ್ತೆ, ಹೆಣ್ಮಕ್ಳಿಗಂತೂ ರೆಸ್ಟ್ ಯಾವಾಗ ಸಿಗುತ್ತೋ ಏನೋ ಅನ್ನೋ ಥರ ಆದಂಗೆ ಆಗ್ಬಿಡುತ್ತೆ. ಇನ್ನು ಹೊಸಲಿ ತೊಳೆದು ಆಮೇಲೆ ಟೀ ರೆಡಿ ಆದಮೇಲೆ ಟೀ ಕುಡಿದು ಅವನಿಗೆ ಸ್ನಾನಕ್ಕೆ ಬಿಸಿ, ಅವನು ಸ್ನಾನ ಮಾಡೋದಾಗಿ ಅವನಿಗೆ ತಿಂಡಿಗೆ ಹಾಕಿಕೊಟ್ಟು ನಾನು ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಅವ್ನು ಕಳ್ಸಕ್ಕಂತ ಹೋಗ್ತೀನಿ ನಾನು. ಅಷ್ಟು ತನಕ 8 ಗಂಟೆ ಆಗಿರುತ್ತೆ. ಅವ್ನು ನಡು ಮಧ್ಯ ಚಿರಂತ ಒಬ್ಬನು ಎದ್ದಿರ್ತಾನೆ. ಅವನಿಗೆ ಫೋನ್ ಹಚ್ಚಿ ಕೊಡಬೇಕು. ಆವಾಗ ಮಾತ್ರ ವಿಡಿಯೋನ ನನಗೆ ಮಾಡೋಕ್ಕಾಗೋದಿಲ್ಲ. ಅವ್ನು ಮಲಗಿ ಹೇಳೋ ತನಕ ಅಷ್ಟೇ ವಿಡಿಯೋನ ಮಾಡ್ತೀನಿ. ಆಮೇಲೆ ಮತ್ತೆ ಅವನಿಗೆ ಫೋನ್ ಕೊಡಲೇಬೇಕು. ಹಂಗಾಗಿ ಅವನ ಕಡೆ ಇರುತ್ತೆ ಫೋನು. ಇವ್ರ ಕಡೆ ಏನು ಅನ್ನಿಸ್ಬಿಡ್ತೈತಿ, ಅವರಿಬ್ಬರೇ ಗಂಡ ಎಂತಿರ್ತಾರಲ್ಲ, ಏನು ಕೆಲಸ ಕಡಿಮೆ ಇರುತ್ತೆ ನಂಗೆ ಅನ್ಸುತ್ತೆ. ಆದರೆ ನನಗನ್ಸು ಪಟ್ಟಿ ಊರಾಗಿರೋ ಹೆಣ್ಮಕ್ಳು ಆರಾಮಿರ್ತಾರೆ. ಅವ್ರು ಒಬ್ರಿಲ್ಲೊಬ್ರು ಅವರಿಗೆ ಹೆಲ್ಪ್ ಮಾಡೋಕ್ಕಂತ ಇರ್ತಾರೆ. ಇಲ್ಲಿ ನಮಗಂತೂ ಶಿಫ್ಟ್ ವೈಸ್ ಕೆಲಸ ಇರೋದ್ರಿಂದ ಎಲ್ಲ ಕೆಲಸಗಳು ನಮಗೆ ಅನ್ನಂಗೆ ಆಗಿಬಿಡ್ತಾವೆ. ಎಲ್ಲ ನಾವೇ ಮಾಡಬೇಕು. ಆಯಾ ಶಿಫ್ಟ್ ವೈಸ್ ಆಯಾ ಮಕ್ಕಳು ಅಡ್ಜಸ್ಟ್ ಇರ್ತಾರೆ, ಆ ಶಿಫ್ಟಿಗೆ ನಾವು ಅಡ್ಜಸ್ಟ್ ಆದಂಗೆ ಆಗ್ತೀವಿ. ಅದಕ್ಕೆ ಕೆಲಸ ಮಾತ್ರ ಹೆಣ್ಮಕ್ಳಿಗೆ ಮಾತ್ರ ಕಡಿಮೆ ಆಗೋದಿಲ್ಲ. ಇನ್ನೂ ಕೆಲಸಗಳು ಹೆಚ್ಚಳ್ತಿನೇ ಆಗ್ತವೆ ನಮಗೆ. ಆದರೆ ಎಲ್ರಿಗೂ ಏನು ಅನ್ಸುತ್ತೆ, ಬೆಂಗಳೂರಾಗಿರೋರು ಆರಾಮಿರ್ತಾರೆ, ಅವ್ರಿಗೆ ಕೆಲಸ ಕಡಿಮೆ ಇರುತ್ತೆ ಅನ್ನಂಗೆ ಅನಿಸುತ್ತೆ ಅಷ್ಟೇ. ಈಗಿಷ್ಟು ಹಾಕಿ ರೆಡಿ ಮಾಡೋದ್ರೊಳಗೆ ನಂದು ಟೀ ರೆಡಿಯಾಗಿರ್ತೈತಿ. ಆದರೆ ಟೀ ಮಾತ್ರ ಒಂದು 5 ನಿಮಿಷ ಕುತ್ಕೊಂಡು ನಿವಾಂತನ ಟೀ ಕುಡಿದ್ಮೇಲೆ ಮತ್ತು ಆಮೇಲೆ ಕೆಲಸ ಮಾಡೋದು. ಯಾಕಂದ್ರೆ ಟೀ ಮಾತ್ರ ಒಂದು ಕೆಲಸ ಮಾಡ್ಕೋತ ಇನ್ನೊಂದು ಕೆಲಸದ ಟೀ ಯಾವತ್ತೂ ಕುಡಿಯೋಂಗಿಲ್ಲ ನಾನು. ನೋಡ್ರಿ, ಅಲ್ಲಿ ಅಂಗಳಕ್ಕೆ ನೀರು ಹಾಕಿ ಬರೋದ್ರಾಗ ಇಲ್ಲೇನಾಯಿತು, ಟೀ ರೆಡಿ ಆಯಿತು. ಈ ಟೀ ಕುಡಿಯೋದ್ರಾಗ ಪಲಾವು ರೆಡಿ ಆಗಿತ್ತು. ಅದನ್ನ ಹಂಗೆ ಆಮೇಲೆ ಅವ್ನ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಅವ್ನ ಸ್ನಾನಕ್ಕೆ ಕಳಿಸಿ ಅವನಿಗೆ ತಿಂಡಿಗೆ ಹಾಕಿ ಕೊಟ್ಟರೆ 8 ಗಂಟೆ ಟೈಮ್ ಮುಗಿದೋಯ್ತು.